छात्रों, मेरा नाम एम के अंजना मूर्ति है। मैं पिछली कक्षा में कर्नाटक राज्य में कौन कौन सी धातुएं मिलती हैं, कर्नाटक को चंदन का आगार क्यों कहते हैं, कर्नाटक में कौन कौन सी नदियां बहती हैं और कर्नाटक में कौन कौन सी जलप्रपात है, बिजली का उत्पादन केंद्र कहाँ स्थापित किए हैं और कर्नाटक राज्य की शिल्पकला वास्तुकला कैसी है आदि विषयों के बारे में हम पिछली कक्षा में जान कर चुके थे। छात्रों, आप सभी को मालूम है कि कर्नाटक में लोहा, सोना, तांबा आदि धातुएं मिलती है और भद्रावती में कागज और लोहे और इस्पात के कारखाने हैं और इसके अलावा कर्नाटक में चीनी, सीमेंट, रेशम, कागज उत्पादन के केंद्र भी स्थापित किए हैं और चंदन के पेड़ कर्नाटक में विपुल मात्रा में मिलने के कारण कर्नाटक राज्य को चंदन का आगार कहते हैं। चंदन के पेड़ से साबुन, तेल और विभिन्न कलाकृतियां भी बनाई जाती है। कर्नाटक में कावेरी, कृष्णा, तुंगभद्रा आदि अनेक प्रकार के नदियां बहती हैं। इन नदियों पर बांध या ब्रिज बनाई गई हैं। इन नदियों के पानी को हजारों एकड़ जमीन पर कृषि के लिए सिंची जाती हैं और इन नदियों की जलाशयों की सहायता से बिजली उत्पादन केंद्र भी स्थापित किए गए हैं और कर्नाटक में जो हब्बी, गोकाक, शिवना समुद्र के नदी जलप्रपात देखने के लिए अद्भुत होते हैं। कर्नाटक राज्य की शिल्पकला अनोखी है। बादामी, हईहोळे, पट्टदकल्लु इन स्थलों में जो मंदिर है, इन मंदिरों की शिल्पकला और वास्तुकला अद्भुत है। बेलूर, हड़ेबीडु, सोमनाथपुरों के मंदिरों में जो भगवान की मूर्तियां हैं, इन मूर्तियां देखने के लिए सजीव लगती है और हमें इन मूर्तियां रामायण, महाभारत, पुराण की कहानियां सुनाती है। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಖನಿಜ ಸಂಪತ್ತು ಸಿಗುತ್ತೆ, ಇಲ್ಲಿ ಯಾವ ಯಾವ ಕಾರ್ಖಾನೆಗಳಿದೆ, ಕರ್ನಾಟಕ ರಾಜ್ಯವನ್ನು ಗಂಧದ ಬೀಡು ಅಂತ ಯಾಕೆ ಕರೀತಾರೆ, ಗಂಧದ ಮರಗಳಿಂದ ಯಾವ ಯಾವ ವಸ್ತುಗಳನ್ನು ತಯಾರಿಸ್ತಾರೆ,
ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ನದಿಗಳು ಹರಿಯುತ್ತವೆ, ಯಾವ ಯಾವ ಜಲಾಶಯಗಳಿದೆ, ಜಲಪಾತಗಳಿದೆ, ಕರ್ನಾಟಕ ರಾಜ್ಯದ ವಾಸ್ತುಕಲೆ, ಶಿಲ್ಪಕಲೆ ಹೇಗಿದೆ ಮುಂತಾದಂತಹ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕಬ್ಬಿಣ, ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಮುಂತಾದಂತಹ ಅನೇಕ ಪ್ರಕಾರದ ಖನಿಜ ಸಂಪತ್ತುಗಳು ಇಲ್ಲಿ ಸಿಗ್ತವೆ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮತ್ತು ಕಾಗದದ ಕಾರ್ಖಾನೆಗಳು ಇವೆ. ಇದಲ್ಲದೆ ಕರ್ನಾಟಕದಲ್ಲಿ ಇನ್ನೂ ಸಕ್ಕರೆ ಕಾರ್ಖಾನೆ ಇದೆ, ಸಿಮೆಂಟ್ ಕಾರ್ಖಾನೆ ಇದೆ, ಕಾಗದ ಕಾರ್ಖಾನೆಗಳು ಎಲ್ಲ ತುಂಬ ಇವೆ. ಕರ್ನಾಟಕ ರಾಜ್ಯದಲ್ಲಿ ಗಂಧದ ಮರಗಳು ಹೇರಳವಾಗಿ ಸಿಗುವಂತಹ ಕಾರಣದಿಂದ ಕರ್ನಾಟಕ ರಾಜ್ಯವನ್ನು ಗಂಧದ ಬೀಡು ಅಂತ ಕರೀತಾರೆ. ಈ ಗಂಧದ ಮರಗಳಿಂದ ಸಾಬೂನನ್ನು ತಯಾರಿಸ್ತಾರೆ, ಗಂಧದ ಎಣ್ಣೆಯನ್ನು ತಯಾರಿಸ್ತಾರೆ ಮತ್ತು ವಿವಿಧ ಪ್ರಕಾರದ ಕಲಾಕೃತಿಗಳನ್ನು ತಯಾರಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ, ಕೃಷ್ಣ, ತುಂಗಭದ್ರೆ ಮುಂತಾದಂತಹ ನದಿಗಳು ಇಲ್ಲಿ ಹರಿತವೆ. ಈ ನದಿಗಳಿಗೆ ಅಣೆಕಟ್ಟನ್ನು ಕಟ್ಟಿ ಈ ನದಿಯ ನೀರನ್ನು ಸಾವಿರಾರು ಎಕರೆ ಜಮೀನಿಗೆ, ಕೃಷಿಗೆ ಉಪಯೋಗಿಸ್ತಾ ಇದ್ದಾರೆ. ಈ ನದಿಗಳ ಜಲಾಶಯಗಳಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನೂ ಸಹ ಸ್ಥಾಪಿಸಲಾಗಿದೆ. ಕರ್ನಾಟಕದಲ್ಲಿ ಜೋಗ್, ಹಬ್ಬಿ, ಗೋಕಾಕ್ ಮುಂತಾದಂತಹ ಜಲಪ್ರಪಾತಗಳು ನೋಡೋದಕ್ಕೆ ನಯನ ಮನೋಹರವಾಗಿವೆ. ಕರ್ನಾಟಕ ರಾಜ್ಯದ ಶಿಲ್ಪಕಲೆ, ವಾಸ್ತುಕಲೆ ಅತ್ಯಂತ ಅದ್ಭುತವಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ಸ್ಥಳಗಳಲ್ಲಿ ಏನು ದೇವಸ್ಥಾನಗಳಿದೆ, ಈ ದೇವಸ್ಥಾನಗಳ ಶಿಲ್ಪಕಲೆ, ವಾಸ್ತುಕಲೆ ವಿಶಿಷ್ಟವಾಗಿದೆ. ಬೇಲೂರು, ಹಳೇಬೀಡು, ಸೋಮನಾಥಪುರಗಳಲ್ಲಿ ಈ ದೇವಸ್ಥಾನಗಳಲ್ಲಿ ಏನು ದೇವರ ಮೂರ್ತಿಗಳಿದೆ ಅವು ನೋಡ್ತಾ ಇದ್ದರೆ ಸಜೀವವಾಗಿವೆಯೇನೋ, ಇವಕ್ಕೆ ಈ ಮೂರ್ತಿಗಳಿಗೆ ಜೀವ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಈ ಮೂರ್ತಿಗಳು ನೈಜವಾಗಿವೆ. ಈ ಮೂರ್ತಿಗಳು ನಮಗೆ ರಾಮಾಯಣ, ಮಹಾಭಾರತ, ಪುರಾಣದ ಕಥೆಗಳನ್ನು ಹೇಳುತ್ತವೆ. इस तरह छात्र वहाँ तक हम जान कर चुके थे, आज हम आगे जान करेंगे.